ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಜೀವ, ಬಾಲ, ಕೃಷ್ಣ ಎಲ್ಲರೂ ಮನೆ ಹತ್ರ ಬಂದಾಗ ಅವ್ರ ಮಾವ ಈಶ್ವರಚಂದ್ರ ಆಚೆ ಬಂದು ಮಾತಾಡ್ತಿರ್ತಾರೆ. ಬಾಲನ ಹತ್ರ ಬಂದು ಹೇಗಿದೆಯಪ್ಪ ಅಂತ ಹೇಳಿದಾಗ ಬಾಲ, ನಾನು ಚೆನ್ನಾಗಿದ್ದೀನಿ ಮಾವ, ನೀವು ಹೇಗಿದ್ದಾರೆ ಅಂತ ಕೇಳ್ತಾನೆ. ಆಗ ಕೃಷ್ಣನ ಇಟ್ಕೊಂಡು, ಕೃಷ್ಣ ಪಟ್ಟಿ ನೀನು ಬಂದಿದ್ದು ಖುಷಿ ಆಯಿತು, ನಾನು ಯಾರು ಅಂತ ಗೊತ್ತಾ ಅಂತ ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಾನು ನಿನ್ನ ತಾತ ಆಗಬೇಕು ಅಂತ ಹೇಳ್ತಾಳೆ. ಸರಿ ಅಂತ ಅವನು ಏನು ಇಲ್ಲೇ ನಿಲ್ಸ್ಕೊಂಡು ನೋಡ್ತಿದ್ದೆ, ಒಳಗೆ ಕರಿಯೋರ್ನ ಅಂತ ಹೇಳಿದಾಗ ಅವನ ಹೆಂಡತಿ ಎಲ್ಲರೂ ಬನ್ನಿ ಒಳಗೆ ಬನ್ನಿ, ನಮ್ಮ ಅವನ ಕರೆಯೋಕ್ಕೆ ಅಂತ ಬಂದಿದ್ದಾರೆ, ಕಾರ್ಯ ಮುಗಿಸ್ಕೊಂಡು ಒಂದು 2 ದಿನ ಇದ್ದೋಗಿ ಅಂತ ಹೇಳ್ತಾಳೆ. ಅದಕ್ಕೆ ಬಾಲ ಹೇಳ್ತಾನೆ, ಆಯಿತಾ ಚಿಕ್ಕಮ್ಮ ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಇಲ್ಲಿ ವಜ್ರೇಶ್ವರಿ ಅವ್ರ ಮನೆ ಕೆಲಸದವ್ರಿಗೆ ಎಲ್ರಿಗೂ ಬಟ್ಟೆ ಕೊಟ್ಟು ಎಲ್ರಿಗೂ ಗಿಫ್ಟ್ ಕೊಡ್ತಿರ್ತಾಳೆ. ಇದು ಯಾಕಮ್ಮ ನೀವು ಇವಾಗ ಗಿಫ್ಟ್ ಕೊಡ್ತಿದ್ರೆ, ಇವಾಗ ಹಬ್ಬ ಇಲ್ಲ ಹುಣ್ಣಿಮೆ ಇಲ್ಲ, ಆದರೂ ಯಾಕೆ ನಮಗೆ ಗಿಫ್ಟ್ ಕೊಡ್ತಾಯಿದ್ದೀರಾ ಅಂತ ಕೇಳಿದಾಗ ಅದು ವಜ್ರೇಶ್ವರಿ ಹೇಳ್ತಾಳೆ, ನನ್ನ ಮಗಳು ಅಂತ ದೊಡ್ಡ ಸೊಸೆಯಾಗಿ ದೊಡ್ಡ ಮನೆಗೆ ಹೋಗಿದ್ದಾಳೆ, ಅವಳಲ್ಲಿ ಜವಾಬ್ದಾರಿಗಳನ್ನ ನಿಭಾಯಿಸೋದನ್ನು ತೊಗೊಂಡಿದ್ದಾಳೆ. ಅಷ್ಟು ಐಶ್ವರ್ಯ ಇರುವಂಥ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗಿರೋದು ನಂಗೆ ಖುಷಿ ಇದೆ. ಆ ಖುಷಿನ ವ್ಯಕ್ತಪಡಿಸ್ಕೊಳ್ಳೋಕ್ಕೋಸ್ಕರ ನಾನು ಇದನ್ನು ಕೊಡ್ತಾಯಿದ್ದೀನಿ, ದಯವಿಟ್ಟು ತೊಗೊಳ್ಳಿ, ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳಿ ಅಲ್ಲಿಂದ ವಜ್ರೇಶ್ವರಿ ಹೋಗ್ತಾಳೆ. ಅದನ್ನು ನಿಧಿ ಮತ್ತು ಆರತಿ ಅವರಪ್ಪ 3 ಜನ ನೋಡ್ಕೊಂಡು ನಿಂತಿರ್ಬೇಕಾ. ನಿಧಿ ಕೇಳ್ತಾಳೆ, ಇದೇನಮ್ಮ ನಂಗೆ ದೊಡ್ಡಮ್ಮ ಮಾಡ್ತಿರೋದು ನಂಗೆ ನೋಡೋಕ್ಕೂ ಆಗ್ತಾಯಿಲ್ಲ, ಅವ್ರನ್ನ ನಂಬೋದಕ್ಕೂ ಆಗ್ತಾಯಿಲ್ಲ, ಇದೆಲ್ಲ ನಂಗೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿದಾಗ ಆರತಿ ಹೇಳ್ತಾಳೆ, ಎಲ್ಲ ನಂಬಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ ನಂಗೆ ಗೊತ್ತು ನಿನ್ನ ಥರ ಎಲ್ಲ ಕನ್ಫ್ಯೂಷನ್ ಇದೆ ಅಂತ, ಯಾಕೆ ಸುಮ್ಮನೆ ಹೇಳ್ತೀಯ ಅಂತ ನಿಧಿ ಅವರ ಅಮ್ಮಂಗೆ ಹೇಳ್ತಾಳೆ. ಇಲ್ಲಿ ಹೌದಾ, ಇಲ್ಲೇ ಇರಬೇಕಂತಲೇ ಬಂದಿದ್ದೀರಾ, ಆಗ್ಬೋದು, ನಾನೆಲ್ಲೋ ನೀವು 1-2 ದಿನ ಇದ್ದು ಹೋಗ್ತೀರೇನೋ ಅಂತ ಅಂದ್ಕೊಂಡಿದ್ದೆ, ವೀಸಾ ತೊಗೊಂಬಂದಿದ್ದೀರಾ ಅಂತ ಅಂದ್ಕೊಂಡಿದ್ದೆ, ಪರ್ಮನೆಂಟ್ ಕಾರ್ಡ್ ತೊಗೊಂಬಂದಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಇವಾಗ ಮಾತಾಡ್ತಾಳೆ. ಆವಾಗ ಬಾಲಂಗಿ ಇವರಕ್ಕೆ ಮಾತಾಡ್ತಿರ್ತಾರೆ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾಳೆ, ಹೌದು ಅಜ್ಜಿ, ನಾವು ಇಲ್ಲೇ ಇರೋಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾಳೆ. ಅಜ್ಜಿನ ನಾನು ಹೆಂಗೆ ನಿಂಗೆ ಅಜ್ಜಿ ಆಗ್ತೀನಿ ಅಂತ ಕೃಷ್ಣ ಹೇಳ್ತಾಳೆ. ನೀವು ನನ್ನ ಬೇಬಿಗೆ ಚಿಕ್ಕಮ್ಮ ಆದಮೇಲೆ ನನಗೆ ಅಜ್ಜಿ ಅಲ್ವಾ ಅಂತ ಹೇಳಿದಾಗ ಈಶ್ವರಚಂದ್ರ ಲಾಜಿಕಲಿ ಕರೆಕ್ಟಾಗಿ ಹೇಳ್ದೆ ಕೃಷ್ಣ ಅಂತ ಹೇಳ್ತಾಳೆ. ನೀವೇನು ಅವ್ನ ಪಾಪಮ್ಮನ್ನ ಕೇಳ್ತಾಯಿದ್ದೀರಾ ಅಂತ ಹೇಳಿದಾಗ, ಅದೇನು ಅಲ್ಲೇ ನಿಂತ್ಕೊಂಡು ಬನ್ನಿ ಅಂತಿದೆಯಲ್ಲ, ಕರಿ ಒಳಗೆ ಅಂತ ಹೇಳಿದಾಗ ಅವಳು ಎಲ್ರೂ ಬನ್ನಿ ಒಳಗೆ ಅಂತ ಕರೀತಾಳೆ. ಆಗ ಎಲ್ಲರೂ ಒಳಗೆ ಇನ್ನೇನು ಹೋಗಬೇಕು ಅಂತ ಇರ್ತಾರೆ. ಇನ್ನೇನು ಕಾಲಿಡಿಯೋ ಸಮಯಕ್ಕೆ ಕನಕಾಂಬರಿ ಅಲ್ಲಿಂದ ನಿಂತ್ಕೊಳ್ಳಿ ಅಂತ ಬರ್ತಾಳೆ. ನಿಂತ್ಕೊಳ್ಳಿ ಅಂತ ಬಂದಾಗ ಇವರೆಲ್ಲರೂ ಆಶ್ಚರ್ಯದಿಂದ ನೋಡ್ತಾರೆ, ಇವ್ರು ಯಾಕೆ ಹಿಂಗೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂತ. ಎಲ್ಲರೂ ಒಂದು ಹೆಜ್ಜೆ ಹಿಂದೆ ಇಟ್ಟು ಅವಳು ಬರೋದನ್ನು ಕಾಯ್ತಿರ್ತಾರೆ. ಇಲ್ಲಿ ರಚನೆಗೆ ಇವ್ರು ಯಾಕೆ ಬೇಡ, ಒಳಗೆ ಬರೋದು ಬೇಡ ಅಂತ ಹೇಳಿದ್ರು ಅಂತ ನೋಡ್ತಾ ನಿಂತಿರ್ತಾಳೆ. ಕನಕಾಂಬರಿ ಸಿಟ್ಟಿನಿಂದ ಕೆಳಗೆ ಇಳಿದು ಬಾಗ್ಲ ಹತ್ರ ಬರ್ತಾಳೆ. ಬಾಗ್ಲ ಹತ್ರ ಬಂದಾಗ ಜೀವನ ಹತ್ರಗೆ ನಾನು ಅಲ್ಲೇ ನಿಂತ್ಕೊ ಅಂತ ಹೇಳ್ತಾಳೆ. ಇಲ್ಲಿ ರಾಣ ಮತ್ತು ಕಪಿಲ್ ಇಬ್ಬರು ಇಲ್ಲಿ ಮಾತಾಡ್ತಾರೆ. ಕೊನೆಗೂ ಅವನು ಹೇಳ್ದಂಗೆ ಬರಲ್ಲ ಅಂತ ಹೇಳ್ದವನು ಅದು ಹಿಂಗೆ ಬರಲ್ಲ ಅಂತ ನಾನು ಹತ್ರ ಮಾತು ಕೊಟ್ಟಿದ್ದೆ, ಆದರೂ ಇಲ್ಲಿಗೆ ಬಂದಿದ್ದಾನೆ ಅಂತ ಅಂದಮೇಲೆ ಏನೋ ಇರಬೇಕು, ಇವನು ಇಲ್ಲಿಗೆ ಬರ್ತಾನೆ ಅಂತ ನಾನು ಅಂದ್ಕೊಂಡಿರಲ್ಲ, ಇನ್ನೇನು ನಮ್ಮನ್ನು ಹಾಳು ಮಾಡೋಕ್ಕೆ ಬಂದಿದ್ದೇನೋ ಗೊತ್ತಿಲ್ಲ, ಎಲ್ಲ ನಾನು ಏನು ಬೇಕೋ ಅದನ್ನೆಲ್ಲ ಹಾಳು ಮಾಡ್ದೆ, ನನಗೆ ಏನು ಬೇಕೋ ಅದನ್ನು ತೊಗೊಂಡೋಗೋದಕ್ಕೆ ಬಂದಿದ್ದಾನೆ ಅನಿಸುತ್ತೆ, ಅವನಿರಬಾರ್ದು, ಅವನಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಅಂತ ರಾಣ ಹೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ನಾನು ಅವನ್ನ ಸುಮ್ಮನೆ ಬಿಡಲ್ಲ, ಅವನ್ನ ಎತ್ಬಿಡ್ತೀನಿ ಇವಾಗಲೇ ಅವನಂತ ಹೇಳ್ತಾನೆ. ಅದಕ್ಕೆ ರಾಣ ಹೇಳ್ತಾನೆ, ಇರೋ 1 ನಿಮಿಷ ಅಂತ ಹೋಗಿ ವಾರ್ಡ್ರೋಬ್ನ ತೆಗೆದು ಅವನ ಹತ್ರ ಇರೋಂಥ ಪರ್ಸ್ನಲ್ ಗನ್ನ ಕೊಡ್ತಾನೆ. ಆ ಗನ್ನ ಎತ್ಕೊಂಬಂದು ಕಪಿಲ್ ಹತ್ರ ಕೊಟ್ಟು, ನೋಡು ಕಪಿಲ್, ಇದು ನನ್ನ ಗನ್ನ ತಗೋ, ನನ್ನ ಗನ್ ಅಂತ ಹೇಳಿ ಕಪಿಲ್ ಕೈಗೆ ಗನ್ನ ಕೊಡ್ತಾನೆ. ಅಲ್ಲಿ ಬಾಲ, ಇವು ಬಂದ್ರೆ ಇನ್ನು ಇವ್ನ ಕತೆ ಮುಗಿತೀನಿ, ಏನೇನಾಗುತ್ತೋ, ಮನೆ ಒಳಗೆ ಹೋಗಿಬಿಡ್ತಾರೋ ಇಲ್ವೋ ಜೀವ ಅಂತ ಹೇಳ್ತಾನೆ. ಜೀವಾಗ ರಚನನ್ನ ಕರೆದು ಹೇಳ್ತಾಳೆ, ನೋಡು ಅವರೇ ಕನಕಾಂಬರಿ ಅಂತ, ನಮ್ಮಮ್ಮನ ಸ್ವಂತ ತಂಗಿ, ಅಂದರೆ ನಾನು ಚಿಕ್ಕಮ್ಮ ಆಗಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಕನಕಾಂಬರಿ ಮನೆ ಬಾಗ್ಲ ಹತ್ರ ಬಂದು ಜೀವನ ಹತ್ರ, ಇಷ್ಟು ದಿನ ನೀನು ಮರದೇ ಇದ್ದವನು ಹೀಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಅದಕ್ಕೆ ಜೀವ ವಾಸನ ನೋಡ್ಬೇಕಾದ್ರೆ ಅವಳು ಹೇಳ್ತಾಳೆ, ಇಷ್ಟು ದಿನ ಬೇಕಾಯ್ತಾ ನಿನಗೆ ಕೋಪಕಾರಕ್ಕೆ, ಇವಾಗಾರು ಬಂದಿಲ್ಲ, ನನಗೆ ತುಂಬ ಖುಷಿ ಆಯಿತು ಕಂದ ಅಂತ ಹೇಳಿ ಜೀವನ ಮುದ್ದು ಮಾಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಮುದ್ದು ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಜೀವಂಗೂ ಬಾಲಂಗೆ ಇಬ್ರಿಗೂ ಶಾಕ್ ಆಗುತ್ತೆ, ಇವರೇನು ಇದನ್ನು ಮಾತಾಡ್ತಿರೋದು ಅಂತ. ಹಾಗೆ ಈಶ್ವರಚಂದ್ರ ಹೆಂಡ್ತಿಗೂ ಕೂಡ ಶಾಕ್ ಆಗುತ್ತೆ, ಇವಳೇನು ಹಿಂಗೆ ಟರ್ನಾಗ್ಬಿಟ್ಲಲ್ಲ, ಇಷ್ಟು ದಿನ ಕೋಪ ಮಾಡ್ಕೊಂಡು ಸಿಟ್ಟು ಮಾಡ್ಕೊತಿದ್ದವಳು ಇವಾಗ ಕಂದ ಅಂತ ಕರೀತಿದ್ದಾಳಲ್ಲ ಅಂತ ಅವಳಿಗೂ ಆಶ್ಚರ್ಯ ಆಗುತ್ತೆ. ಜೀವಂಗೆ ಅವ್ರ ಚಿಕ್ಕಮ್ಮ ಮಾತಾಡೋದು ನೋಡಿ ಖುಷಿ ಆಗುತ್ತೆ. ಇಲ್ಲಿ ಬಾಲಂಗೆ ಇವ್ರು ಇನ್ನು ಮಾತಾಡ್ತಿದ್ದಾರ ಅಂತ ಅವನಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ದೇವಿ ಆರತಿ ತೊಗೊಂಡು ಬಾಗ್ಲ ಹತ್ರ ಬರ್ತಾಳೆ. ಬಂದಾಗ ದೇವಿನ ನೋಡಿ ಕೃಷ್ಣನಿಗೆ ಖುಷಿ ಆಗುತ್ತೆ. ದೇವಿ ಆರತಿ ಮಾಡೋದಕ್ಕೂ ಮುಂಚೆ ಆರತಿ ಮಾಡೋಕ್ಕಿಂತ ಆರತಿ ತನ್ನ ಕೈಯಲ್ಲಿ ಇಟ್ಕೊಂಬಂದು ನಿಂತಿರ್ತಾಳೆ. ಇಲ್ಲಿ ರಾಣ ಕಪಿಲ್ಗೆ ಹೇಳ್ತಾನೆ, ತಗೋ ಇದು ಕಪಿಲ್ ಕಣ್ಣು, ಅವನ್ನ ಸುಟ್ಬಿಡು, ನಿನಗೆ ಅಷ್ಟೊಂದು ದ್ವೇಷ ಇದೆ ತಾನೇ, ಸುಟ್ಬಿಡು, ಅವ್ನ ಮನೆ ಒಳಗೆ ಬರ್ಕೊಡೋದು, ಬಂದರೆ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇನ್ನೆಲ್ಲ ಆಸ್ತಿನೂ ಅವನೇ ಹೊತ್ಕೊಂಡು ಹೋಗ್ತಾನೆ, ಇನ್ನೇನು ಸಿಗೋದಿಲ್ಲ ನಮಗೆ ಅಂತ ರಾಣ ಕಪಿಲ್ ಹೇಳ್ತಾನೆ. ಕಪಿಲ್ ಅದಕ್ಕೆ ನೀನು ತಲೆ ಕೆಡ್ಸ್ಕೊಬೇಡ ಅಣ್ಣ, ಅವ್ನಿಗೊಂದು ಗತಿ ಕಾಣಿಸೋ ಜವಾಬ್ದಾರಿ ನಂದು, ಅವ್ನ ಮನೆ ಒಳಗೆ ಕಾಲು ಇಡ್ತಿದ್ದಂಗೆ ನಾನೇ ಶೂಟ್ ಮಾಡೋನ್ನ
ದೇವ್ರ ಪದಕ್ಕೆ ಸೇರಿಸ್ತೀನಿ. ನೋಡ್ತಾರೆ ಏನು ಮಾಡ್ತೀನಿ ಅಂತ. ಅದಷ್ಟೇ ಅಲ್ಲ, ಅವನೊಬ್ಬನೇ ಅಲ್ಲ, ಅವನ ಜೊತೆ ಅವನ ಹೆಂಡ್ತಿನೂ ಹಂಗೆ ಕಳಿಸ್ತೀನಿ. ಇಷ್ಟು ದಿನ ಆಡಿದ ಆಟಕ್ಕೆಲ್ಲ ಅವ್ನ ಕೊನೆ ಎಳಿತೀನಿ. ಅವನ ಹೆಂಡ್ತಿ ನನ್ನ ಕಪಾಳಕ್ಕೆ ಹೊಡಿತಾಳಲ್ಲ, ಎಷ್ಟಿರಬೇಡ ಅವಳಿಗೆ ನಾನು ಅವ್ನ ಗತಿ ಕಾಣಿಸ್ತೀನಿ ಅಂತ ಹೇಳಿ ಕಣ್ ತೊಗೊಂಡು ಅಲ್ಲಿಂದ ಹೊರಡ್ತಾನೆ. ಇಲ್ಲಿ ದೇವಿ ಕೊನೆಗೂ ನಾನು ರಾಖಿ ಕಟ್ಟಿದ್ದಕ್ಕೆ ನಾನು ಕೇಳಿದ ಮಾತು, ನಾನು ನಿನ್ನ ಗಿಫ್ಟನ್ನ ಕೊಟ್ಟೆ ಅಲ್ಲ, ಖುಷಿ ಆಯಿತು ಅಣ್ಣ ಅಂತ ಹೇಳ್ತಾಳೆ. ಅದಕ್ಕೆ ರಚನೆ ಹೇಳ್ತಾಳೆ, ರಾಖಿ ಕಟ್ಟಿದ್ರೆ ಏನು ಸುಮ್ಮನೆನಾ, ಅದರ ಪವರ್ ಏನು ಅಂತ ಇವಾಗ ಗೊತ್ತಾಯ್ತಾ ಅಂತ ರಚನೆ ಹೇಳ್ತಾಳೆ. ಅದನ್ನು ವಿಶ್ವಚಂದ್ರ ಹೆಂಡ್ತಿ ನೋಡ್ತಾ ಅಯ್ಯೋ ಏನು ಡ್ರಾ ಮಾಡ್ತಿದ್ದಾರೆ ಅಂತ ಒಳಗೊಳಗೆ ಒಂದು ಉಸಿನಾಗೇನೋ ನಗ್ತಾ ನೋಡ್ತಿರ್ತಾಳೆ. ಇಲ್ಲಿ ಕನಕಾಂಬರಿ ಹೇಳ್ತಾಳೆ, ಎಲ್ಲ ಒಳ್ಳೆಯದೇ ಆಗುತ್ತೆ, ನಿಮ್ಗೆ ಬಂದಿದ್ದು ಖುಷಿ ಆಯಿತು ಅಂತ ಹೇಳ್ತಾಳೆ. ಅದಕ್ಕೆ ಆರತಿ ಮಾಡಮ್ಮ ದೇವಿ ಅಂತ ಹೇಳಿದಾಗ ಆ ದೇವಿ ಆರತಿ ಮಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಟೈಮ್ಗೆ ಇಲ್ಲಿ ಕಪಿಲ್ ಮೇಲೆ ನಿಂತ್ಕೊಂಡು ಅವರಿಬ್ಬರು ಗನ್ನಲ್ಲಿ ಶೂಟ್ ಮಾಡೋಕ್ಕೆ ಅಂತ ಅವ್ರಿಗೆ ಏಮ್ ಮಾಡಿ ಇಟ್ಕೊಂಡಿರ್ತಾನೆ. ಇಲ್ಲಿ ರಾಣ ಏನು ಮಾಡ್ತಾನೆ ಅಂತ ನೋಡೋಕ್ಕೆ ಅಂತ ಹೊರಗೆ ಬಂದು ಕಪಿಲ್ನ ನೋಡ್ತಾ ಇರ್ತಾರೆ. ಕಪಿಲ್ ಫಸ್ಟ್ ರಚನನ್ನ ಟಾರ್ಗೆಟ್ ಮಾಡ್ತಾನೆ. ಆದರೆ ಒಂದು ಕಡೆ ಇಲ್ಲಿ ದೇವಿ ಆರತಿ ಮಾಡ್ತಾಯಿದ್ರೆ, ಒಂದು ಕಡೆ ಕಪಿಲ್ ಅವ್ರನ್ನ ಶೂಟ್ ಮಾಡೋಕ್ಕೆ ಅಂತ ಟಾರ್ಗೆಟ್ ಮಾಡಿ ಇಟ್ಕೊಂಡಿರ್ತಾನೆ. ಫಸ್ಟ್ ರಚನ ಕಡೆ ಟಾರ್ಗೆಟ್ ಮಾಡ್ತಾನೆ, ಯಾಕೆಂದರೆ ಅವಳು ಕಾಪಾಡ್ಕೊಂಡಿರ್ತಾಳೆ. ಇವನಿಗೆ ಆ ಕೋಪ ಇರುತ್ತೆ, ಫಸ್ಟ್ ರಚನ ಕೊಲ್ಲಬೇಕು ಅಂತ ಇರ್ತಾನೆ. ಆದರೆ ಒಂದು ಸಲ ಅವರನ್ನ ಹೇಳಿದ ನೆನಪಾಗಿದೆ, ಫಸ್ಟ್ ಜೀವನ ಮುಗಿಸು ಅಂತ ಹೇಳಿದ ನೆನಪಾಗಿ ಅದನ್ನ ಏಮನ್ನ ಜೀವನ ಕಡೆ ಇಟ್ಟು ಶೂಟ್ ಮಾಡೋದಕ್ಕೆ ಹೋಗ್ತಾನೆ. ಶೂಟ್ ಮಾಡ್ತಾನೆ, ಆದರೆ ಬುಲೆಟ್ ಬರೋದಿಲ್ಲ. ಬುಲೆಟ್ ಬರೋದಾಗಿದೆ, ಇದು ಬುಲೆಟ್ ಬರ್ತಿಲ್ಲಲ್ಲ ಅಂತ ಇನ್ನೊಂದು ಸಲ ರಿವರ್ನ ಹಿಂದಕ್ಕೆ ತೊಗೊಂಡು ಇನ್ನೊಂದು ಸಲ ಶೂಟ್ ಮಾಡೋಕ್ಕೆ ಹೋಗ್ತಾನೆ. ಆದರೂ ಶೂಟ್ ಮಾಡಿದ್ರೂ ಬುಲೆಟೇ ಬರೋಲ್ಲ. 6 ಸಲನೂ ಟ್ರೈ ಮಾಡ್ತಾನೆ. 6 ಸಲ ಟ್ರೈ ಮಾಡಿದ್ರು ಅದು ಶೂಟ್ ಆಗೋಲ್ಲ. ಅವನಿಗೆ ಇದೇನಿಗೆ ಶೂಟ್ ಆಗ್ತಿಲ್ಲಲ್ಲ ಅಂತ ಯೋಚನೆ ಮಾಡ್ತಿರ್ತಾನೆ. ಆದರೆ ಅಷ್ಟರಲ್ಲಿ ಇಲ್ಲ ಆ ದೇವಿ ಅವರಿಬ್ಬರಿಗೆ ಆರತಿ ಮಾಡಿ ಒಳಗೆ ಕರೀತಾಳೆ. ಅಷ್ಟರಲ್ಲಿ ಕಪಿಲ್ ಇದೇನಿದು ಶೂಟ್ ಆಗ್ತಿಲ್ಲ ಅಂತ ವಾಪಸ್ ಹೋಗ್ತಾನೆ. ಆವಾಗ ಇದನ್ನು ಆರತಿನ ತೊಗೊಂಡೋಗಿ ಹೊರಗೆ ಬಾಗ್ಲ ತರ್ಚಲ್ಲಿ ಅಂತ ದೇವಿ ಅದನ್ನು ಕೆಲಸದವ್ರ ಕೈ ಕೊಡ್ತಾರೆ. ಆಗ ದೇವಿ ಬನ್ನಿ ಒಳಗೆ, ನಿಮ್ಮ ಮನೆಗೆ ನಿಮಗೆ ಸ್ವಾಗತ ಮಾಡ್ತಿದ್ದೀನಿ, ಬನ್ನಿ ಒಳಗೆ ಅಂತ ಕರೀತಾಳೆ. ಅಷ್ಟರಲ್ಲಿ ಕೃಷ್ಣ ಹೇಳ್ತಾಳೆ, ಇದೇನಿದು ಫಸ್ಟ್ ಟೈಮ್ ಬರಬೇಕಾದ್ರೆ ಅಮ್ಮಂಗೆ ನಾವು ಮನೆ ಒಳಗೆ ಸೇರೋಚ್ಚಿ ಕರ್ಕೊಂಡಿದ್ವಲ್ಲ, ಈ ಮನೇಲಿ ಸೇರೋಚ್ಚಿ ಕರ್ಕೊಳ್ಳಲ್ವಾ ಅಂತಂದಾಗ ಕನಕಾಂಬರಿ, ಸಾರಿ ಕಂದ, ನನಗೆ ಮರ್ತೇ ಹೋಯಿತು. ಆದರೆ ಈ ಮನೇಲಿ ಒಂದು ಶುಭ ಕಾರ್ಯ ಆಗೋಂಗಿಲ್ಲ. ಯಾಕೆ ಅಂತಂದರೆ ಇದು ಸೂತ್ಕದ ಮನೆ ಶುಭ ಕಾರ್ಯ ಮಾಡೋದಿಲ್ಲ. ರಚನೆ ಇನ್ನೂ ಅನ್ಕೋಬೇಡಮ್ಮ, ಅದನ್ನೇ ನಾನು ಮನೆ ತುಂಬಿಸ್ಕೊತೀನಿ, ಮೊದಲನೇ ಸಲ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಿದ್ಯಾ ಅಂತ ಹೇಳ್ತಾಳೆ. ಆಗ ಜೀವ ಮತ್ತು ರಚನಾ ಮಾತಾಡ್ಕೋತಾರೆ. ಜೀವ ಹೇಳ್ತಾನೆ ರಚನೆಗೆ, ನೀವು ಅಂದ್ಕೊಂಡಿದ್ದಾಗ್ತದೆ ಖುಷಿನ ಇವಾಗ ಅಂತ ಕೇಳ್ತಾನೆ. ಅದಕ್ಕೆ ರಚನೆ ಖುಷಿ ಅಂತ ಹೇಳ್ತಾಳೆ. ಆಗ ಏನು ಗಂಡ ಹೆಂಡತಿ ಇಬ್ಬರು ಪಿಸ್ಪುಸನ್ನ ಮಾತಾಡ್ತಿದ್ರಲ್ಲ ಏನದು ಅಂತ ಕೇಳಿದಾಗ ಜೀವ ಏನಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಕನಕಾಂಬರಿ ಹೊಸ್ಲ ಮೇಲೆ ಅಕ್ಕಿನ ಇಟ್ಟು ಇದನ್ನು ಬಲಗಾಲಲ್ಲಿ ಹೊತ್ತು ಒಳಗೆ ಬನ್ನಿ ಅಂತ ಹೇಳ್ತಾನೆ. ಆಗ ರಚನೆ ದೇವ್ರ ಹತ್ರ ಕೇಳ್ಕೊಂಡು ಬಲಗಾಲಲ್ಲಿ ಹೊತ್ತು ಅದನ್ನು ಒಳಗೆ ಬರ್ತಾಳೆ. ಒಳಗೆ ಬರಬೇಕಾದ್ರೆ ದೇವ್ರ ಹತ್ರ ಎಲ್ಲ ಒಳ್ಳೆಯದಾಗಲಿ, ಈ ಮನೆ ಸುಖ ಶಾಂತಿ ನಿಮ್ಮದಿಂದ ಇರಲಿ ಅಂತ ಕೇಳಿಕೊಂಡು ಬಲಗಾಲ ಇಟ್ಟು ಇಬ್ಬರು ಒಳಗೆ ಬರ್ತಾರೆ. ಒಳಗೆ ಕಾಲಿಟ್ಟಿದ ತಕ್ಷಣ ಇಲ್ಲವ್ರ ಅಮ್ಮಂಗೆ ಗೊತ್ತಾಗುತ್ತೆ ಅವನ ಮನೆಗೆ ಬಂದ ಅಂತ. ಅವರಿಬ್ಬರು 4 ಜನನೂ ಒಳಗೆ ಬರ್ತಾರೆ. ಆದರೆ ಇವರ ಅಮ್ಮಂಗೆ ಇವನು ಬಂದ, ಇನ್ನೇನು ಹಾಳು ಮಾಡೋದಕ್ಕೆ ಬಂದಿದ್ದಾನೋ, ಇಷ್ಟು ದಿನ ನನ್ನ ಸುಖ ಶಾಂತಿ ನೆಮ್ಮದಿ ನಮ್ಮ ಮನೆಯೇ ಹಾಳು ಮಾಡಿಬಿಟ್ಟ, ಸರ್ವನಾಶ ಮಾಡಿದವನು ತಿರ್ಗಾ ಮತ್ತು ಈ ಮನೆಗೆ ಬಂದಿದ್ದಾನೆ, ಇನ್ನೇನು ಮಾಡೋಕ್ಕೆ ಹೊರಟಿದ್ದಾನೋ ಒಂದು ಗೊತ್ತಿಲ್ಲ ಅಂತ ಅವ್ರ ಅಮ್ಮ ಅಲ್ಲಿ ರೂಮಲ್ಲೇ ಮಾತಾಡ್ಕೊತಿರ್ತಾರೆ. ಇಲ್ಲಿ ಕಪಿಲ್ ಬರ್ತಾರೆ. ರನ್ನ ಹತ್ರ ಕೇಳ್ತಾನೆ, ಯಾಕಣ್ಣ ನೀನು ಹಿಂಗೆ ಮಾಡಿದೆ, ಆ ಬುಲೆಟ್ನ ಫೈರ್ ಮಾಡಿದ್ರೆ ಬುಲೆಟೇ ಬರ್ತಾಯಿಲ್ಲ, ಯಾಕೆ ಹಿಂಗೆ ಮಾಡಿದೆ, ಯಾಕೆ ನನ್ನ ಮೇಲೆ ನಿನಗೆ ನಂಬಿಕೆ ಅಲ್ವಾ, ಶೂಟ್ ಮಾಡ್ತೇನೆ ಇಲ್ವಾ ಅಂತ, ಅದಕ್ಕೆ ಡಮ್ಮಿಗನ್ ಕೊಟ್ಟಿದ್ದೆ ಅಂತ ಕೇಳ್ತಾನೆ. ಹಂಗಲ್ಲ ಕಪಿಲ್, ಹಂಗಲ್ಲ, ಇದರಲ್ಲಿ ನಾನು ನಿನ್ನ ಸಾಮರ್ಥ್ಯ ನೋಡಬೇಕಿತ್ತು, ನೀನು ನನ್ನ ನೆರಳಾಗಿರಬೇಕು, ನೀನು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀನೇ ನಿನ್ನ ಕೈಯಲ್ಲೇ ಅವ್ನ ಪ್ರಾಣ ಹೋಗುತ್ತೆ, ನೀನೇ ಅವನ್ನ ಶೂಟ್ ಮಾಡ್ತೀಯ, ಆದರೆ ಇದು ಈ ಸಮಯದಲ್ಲಿ ಶೂಟ್ ಮಾಡೋದಲ್ಲ, ಯಾಕೆಂದರೆ ನಮ್ಮ ಕೆಲಸ ಆಗೋದಿದೆ, ಆ ವಿಲ್ ಮುಖ್ಯ ನಮಗೆ, ಆ ವಿಲ್ಲಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಮುಖ್ಯ, ಅಲ್ಲಿವರೆಗೂ ನಾವನ್ನ ಉಳಿಸ್ಲೇಬೇಕು, ಅದಾದಮೇಲೆ ಅವನ್ನ ನೀನೇ ಶೂಟ್ ಮಾಡುವಂತೆ, ನೀನು ನನ್ನ ನೆರಳಲ್ಲಾಗಿದ್ದು ನೀನೇ ಅವನ್ನ ಕೊಲ್ಲುವಂತೆ. ನೋಡು ಕಪಿಲ್, ನಾವು ಏನೇ ಮಾಡಿದ್ರು ಹೂವಿನ ಥರ ಮಾಡಬೇಕು, ಯಾರಿಗೂ ನಾವು ಮಾಡಿದ್ವಿ ಅಂತ ಗೊತ್ತಾಗ್ಬೇಕು, ಶೂಟ್ ಮಾಡಬೇಕು ಆದರೆ ನಾವು ಶೂಟ್ ಮಾಡಿದ್ವಿ ಅನ್ನೋದು ಗೊತ್ತಾಗಬಾರ್ದು ಅಂತ ರಾಣ ಕಪಿಲ್ಗೆ ಬುದ್ಧಿ ಹೇಳ್ತಾನೆ. ಆಗ ಕಪಿಲ್ಗೆ ಅರ್ಥ ಆಗುತ್ತೆ, ಹೌದು ಅಣ್ಣ ಹೇಳ್ತಿರೋದು ಕರೆಕ್ಟಾಗಿದೆ, ಅವನು ಹೇಳೋದನ್ನು ನಾನು ಕೇಳಬೇಕು ಅಂತ ಕಪಿಲ್ ಆಯಿತು ಅಂತ ಅಂದ್ಕೊಂಡು ಸುಮ್ಮನಾಗ್ತಾನೆ. ರಾಣ ಕೇಳಿಗ ನಗನ ತೋರಿಸಿ ನಗ್ತಾ ಇರ್ತಾರೆ. ಮುಂದೇನಾಗುತ್ತೆ ನೋಡೋಣ.